Blue Ruby, specialist in 1 and 2 gram gold plated jewelry, American diamond, antique art jewelry। अब आपके शहर में राम मंदिर रोड बीजापुर। 1 ग्राम गोल्ड शॉप है हमारी। यहाँ पे हर चीज़ मिलेगी आपको, लॉन्ग नेकलेसेस पकड़ के शॉर्ट्स, सभी हेड टू टो आपको सभी लेडीज आइटम मिलेंगी, जेंट्स आइटम भी मिलेगा, एडी एंटी और ऑक्सीडाइज सभी चीजें मिलेंगी। क्वालिटी एकदम A1 है, एज इट इज गोल्ड के जैसा दिखता है। आप हमारे शॉप पे एक बार विजिट करिए, देखिए, आपको सेटिस्फेक्शन मिलेगा। थैंक यू। स्वागत है आपका बी न्यूज नेशन में। मैं हूं आबिद हुसैन शेख। गणेश महामंडली की ओर से बीजापुर रत्न सम्मान दिया गया साधकों को। पूर्व मंत्री अप्पा साहब पट्टन शेट्टी की ओर से साधकों का हुआ बीजापुर के शिवाजी सर्कल में सम्मान। बीजापुर शहर के शिवाजी सर्कल में गजानन महामंडली के जिम्मेदार पूर्व मंत्री अप्पा साहब पट्टन शेट्टी के नेतृत्व में कई क्षेत्रों में अपने हुनर से नई पहचान बनाकर समाज में गणनीय योगदान देने वाले लोगों का सम्मान किया गया, जिसमें डॉक्टर अखलाक हुसैन बदामी जो पूरी शिद्दत के साथ अपना डॉक्टरी फर्ज निभाने के चलते इन्हें बीजापुर रत्न पुरस्कार से सम्मानित किया गया। इसी तरह भरतनाट्यम में लक्ष्मी तेरदाल मठ जानपद में अपनी एक अलग पहचान बनाने वाले शिवन्ना माधव राय बिरादार और पालिका स्वच्छता कर्मी पिछले 10 साल से कर्तव्य निभा रही शशिकला डेबेरी को बीजापुर रत्न पुरस्कार देकर 10,000 रुपयों की मदद की गई। गजानन महामंडली के इस मंच पर रहे गण्य व्यक्तियों ने इस मौके पर बीजेपी जिला अध्यक्ष RS पाटिल कुचबाड़, अभिनव सिद्धारुद स्वामी जी रहे मौजूद। ಕಾರ್ಯಕ್ರಮಕ್ಕೆ ಪೂಜ್ಯರ ಸಾನ್ನಿಧ್ಯದಲ್ಲಿ ಸಸಿಗೆ ನೀರನ್ನು ಹನಿಸುವುದರ ಮೂಲಕ ಕಾರ್ಯಕ್ರಮ ಚಾಲನೆ ಆಗ್ತಾ ಇದೆ। ಬಹುತೇಕ ಫೈನಲ್ ರೌಂಡ್ BJPನೇ ಆಗಂಗೆ ಕಾಣಿಸ್ತದೆ। ಮತ್ತು ನನಗೆ ಅನ್ನಿಸ್ತದೆ, ನಾನು ಭಾಳ ಸಲ ಶಿವಾನಂದ ಪಾಟೀಲ್ರಿಗೆ ಕರೆದೀವಿ, MB ಪಾಟೀಲ್ರಿಗೆ ಕರಿತಿದ್ದೀವಿ, ಮತ್ತು ಬೇರೆ ಬೇರೆ ಎಲ್ಲ ಅಂದರೆ ಇದು ಒಂದು ಧಾರ್ಮಿಕ ಕಾರ್ಯ, ಇದಕ್ಕೊಂದು ಮೆರಗು ಬರಬೇಕು, ಎಲ್ಲರನ್ನೂ ಕೂಡ ಪಕ್ಷಾತೀತ ನಡಿಬೇಕನ್ನುವಂಥದ್ದು ಇವು ಸಹಜವಾಗಿ ನಾವು ಚಂದ್ರಶೇಖರ್ ಕೌಟಿಗಿಯವರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಪ್ರಕಾಶ್ ಅಕ್ಕಲಕೋಟ್ ಅವರು ಎಲ್ಲರೂ ಇವತ್ತು ಆಟೋಮೆಟಿಕ್ಕಾಗಿ ಸಹಜವಾಗಿ ಅವೈಲೇಬಲ್ ಅಂದ್ರೆ ನಾವೇನು ನೀನೇ ಸಹಜ ಪೋಸ್ನಾಗ ಬರಬೇಕಂದಾಗ ಎಲ್ಲರೂ ಕೂಡ ಇವತ್ತು ಬಂದಾಗ ಇವತ್ತು ಭಾಳಷ್ಟು ಸಂತೋಷ ಆಗ್ಯದ। ಇವತ್ತು ನಮ್ಮ ಒಂದು ಕಾರ್ಯಕ್ರಮ ಇವತ್ತು ಏನು ಜಿಲ್ಲೆ ಮತ್ತು ರಾಜ್ಯದಲ್ಲಿ ಪ್ರಥಮ ಹೆಜ್ಜೆಯನ್ನು ಏನು ಇಟ್ಟಿದ್ದೀವಿ, ಅದು ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಇವತ್ತು ಸಾಕಾರ ಆಗಿದೆ ಅನ್ನುವಂಥ ಮಾಡೆಲ್ ಆಗಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬರುವಂಥ ದಿನಮಾನಗಳಲ್ಲಿ ಇನ್ನೂ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ ನಾವು, ಇನ್ನೂ ಹಲವಾರು ಯೋಜನೆಗಳನ್ನು ಬರುವಂಥ ದಿನಮಾನಗಳಲ್ಲಿ ಮುಂದಿನ ವರ್ಷನೂ ಕೂಡ ಈ ಉತ್ಸವ ಇನ್ನೂ ಹೆಚ್ಚು ಕಾರ್ಯಕ್ರಮ ಸಾರ್ವಜನಿಕರ ಒಂದು ಒಳಿತಿಗಾಗಿ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮಗೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಿರಿ। ಇವತ್ತೇನು ಮಳೆ ದಿನಾಲೂ ಮಳೆ ಬರತ್ತೆ, ಪ್ರತಿದಿನ ಮಳೆ, ಬೆಳಿಗ್ಗೆ ಕಾರ್ಯಕ್ರಮ ಮಾಡಬೇಕು ಒಂದು ಮಳೆ, ಸಾಯಂಕಾಲ ಕಾರ್ಯಕ್ರಮ ಮಾಡಬೇಕು ಒಂದು ಮಳೆನೇ, ಆದರೂ ಕೂಡ ಈ ಕಾರ್ಯಕ್ರಮ ಬಿಡಕ್ಕೆ ಬರೋಂಗಿಲ್ಲ। ಇದೇನೋ ಮೊನ್ನೆ ನಮ್ಮಲ್ಲಿ ಒಂದು ಸಣ್ಣದ ಒಂದು ನಮ್ಮ ಕಾರ್ಯಕರ್ತರು ಸ್ವಲ್ಪ ಅಂದರೆ ಒಬ್ಬರು ನಾವು ಅಗಲಿದ್ರು, ಅದಕ್ಕೆ ಆ ಒಂದು ಇದರಲ್ಲಿ ಒಂದು 2 ದಿವಸ ನಾವು ಈ ಸಲ ಸ್ವಲ್ಪ ಕಡಿಮೆ ಮಾಡಿದ್ವಿ ಕಾರ್ಯಕ್ರಮ, ಅದು ಮೆರವಣಿಗೆ ನಾಳೆ 9 ದಿವಸದ್ದು ಅದು ನಡೀದೆ ಕಾರ್ಯಕ್ರಮ, ಒಳ್ಳೆಯ ರೀತಿಯಿಂದ ಅದು ಆಗ್ತದೆ, ಅದರಲ್ಲಿ ಎರಡನೇ ಮಾತಿಲ್ಲ। ಇವತ್ತೇನು ನಮ್ಮ ಚಂದ್ರಶೇಖರ್ ಕೌಟಿಗರು ಮತ್ತು ನಮ್ಮ ಶ್ರೀಕಾಂತ್ ಸಿಂಧಿಯವರು ಮತ್ತು ನಮ್ಮೆಲ್ಲ ಹಿರಿಯರು, ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಇವತ್ತು ಗಜಾನನ ಉತ್ಸವ ಬರುವಂಥ ದಿನಮಾನಗಳಲ್ಲಿ ಇದೊಂದು ದೊಡ್ಡ ಒಂದು ಸಂಸ್ಥೆಯಾಗಿ ಬೆಳೀತದೆ ಮತ್ತು ಯುವಕರು ಇನ್ನೂ ಹೆಚ್ಚಿಗೆ ಕೈ ಜೋಡಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ನಮಗೆಲ್ಲ ಒಂದೇ ಚಾಡು ಮಾತಿಗೆ ವಿರಾಮ ಮಾಡ್ತೀನಿ। ಜೈ ಜಯಕಾರ। ಹಬ್ಬಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಇತಿಹಾಸ ಕಾಲದಿಂದ ನಾವು ನೋಡ್ಕೊಂಡು ಬಂದಿದ್ದೇವೆ। ಅದರಲ್ಲಿಯೂ ವಿಶೇಷವಾಗಿ ವಿಘ್ನೇಶ್ವರ ಸ್ವತಂತ್ರ ಪೂರ್ವದಲ್ಲಿ ದೇಶವನ್ನು ಒಗ್ಗೂಡಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು। ಹೀಗಾಗಿ ಇವತ್ತು ಸಮಾಜದಲ್ಲಿ ವಿಘ್ನೇಶ್ವರನ
ಯಾವುದೇ ಒಂದು ಶುಭ ಕಾರ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇದಾಗಿ ವಿಘ್ನೇಶ್ವರರಿಗೆ ಪ್ರಾರ್ಥಿಸುವುದರ ಮುಖಾಂತರನೇ ನಮ್ಮ ಎಲ್ಲ ಕಾರ್ಯವನ್ನು ಪ್ರಾರಂಭ ಮಾಡ್ತೇವೆ. और खबरों के लिए देखते रहिए बी न्यूज़ नेशन।